ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿನಾಯಕ ಚತುರ್ಥಿಯನ್ನು ಏಕೆ ಆಚರಿಸುತ್ತಾರೆಂದು ನಿಮಗೆ ತಿಳಿದಿದೆಯೇ? ವಿನಾಯಕನು ಒಬ್ಬ ರಾಕ್ಷಸನೆಂದು ನಿಮಗೆ ಗೊತ್ತಿದೆಯೇ? ಯಾವುದೇ ಶುಭ ಸಮಾರಂಭಗಳಲ್ಲಿ ವಿನಾಯಕನನ್ನು ಮೊದಲು ಏಕೆ ಪೂಜಿಸಲಾಗುತ್ತದೆ ಎಂದು ನಿಮಗೆ ಗೊತ್ತಿದೆಯೇ? ಈ ಎಲ್ಲ ವಿಷಯಗಳನ್ನು ನಾವು ಈ ದಿನದ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸೊ ವಿಡಿಯೋವನ್ನ ತಪ್ಪದೆ ಕೊನೆಯವರೆಗೂ ನೋಡಿ. ಪ್ರತಿಯೊಬ್ಬರು ಈ ವಿನಾಯಕ ಚೌತಿಯ ದಿನದಂದು ಈ ವಿಷಯಗಳನ್ನ ಖಂಡಿತವಾಗಿ ತಿಳಿದುಕೊಳ್ಳಬೇಕು. ಪೂರ್ವದಲ್ಲಿ ಗಜಾಸುರನೆಂಬ ಒಬ್ಬ ಕ್ರೂರ ರಾಕ್ಷಸನಿದ್ದನು. ಅವನ ಶರೀರವು ಮನುಷ್ಯನಂತಿದ್ದು ತಲೆಯು ಮಾತ್ರ ಒಂದು ಆನೆಯ ತಲೆಯಂತಿತ್ತು. ಗಜಾಸುರನು ಶಿವನಿಗಾಗಿ ಕಠೋರವಾದ ತಪಸ್ಸನ್ನು ಮಾಡುತ್ತಾನೆ. ಆದರೆ ಶಿವನು ಸುಲಭವಾಗಿ ಪ್ರಸನ್ನನಾಗುವುದಿಲ್ಲ. ಗಜಾಸುರನು ಸಹ ಪಟ್ಟು ಬಿಡದೆ ಎಷ್ಟು ವರ್ಷಗಳ ಕಾಲ ನಿಲ್ಲಿಸದೆ ತಪಸ್ಸನ್ನ ಮಾಡುತ್ತಾನೆ. ಕೊನೆಗೆ ಶಿವನು ಆ ತಪಸ್ಸಿಗೆ ಮೆಚ್ಚಿ ಅಲ್ಲಿ ಪ್ರತ್ಯಕ್ಷನಾಗಿ, ಕೇಳು ಗಜಾಸುರ, ನಿನಗೆ ಯಾವ ವರ ಬೇಕು ಕೇಳಿಕೊ ಎಂದು ಹೇಳುತ್ತಾರೆ. ಅದಕ್ಕೆ ಗಜಾಸುರನು ನಗುತ್ತಾ, ಸ್ವಾಮಿ, ನೀವು ಯಾವಾಗಲೂ ನನ್ನೊಂದಿಗೆ ಇರಬೇಕು ಎಂಬ ಒಂದು ಕೋರಿಕೆಯನ್ನು ಬಿಟ್ಟು ನನಗೆ ಬೇರೇನು ಬೇಡ. ಅದಕ್ಕಾಗಿ ನೀವು ಯಾವಾಗಲೂ ನನ್ನ ಹೊಟ್ಟೆಯಲ್ಲಿ ಇರಬೇಕು ಸ್ವಾಮಿ ಎಂದು ವರವನ್ನ ಕೇಳುತ್ತಾನೆ. ಕೊಟ್ಟ ಮಾತನ್ನು ತಪ್ಪಬಾರದು ಎಂಬ ಕಾರಣದಿಂದ ಸರಿ ಮಗು ತಥಾಸ್ತು ಎಂದು ಶಿವನು ಗಜಾಸುರನ ಹೊಟ್ಟೆಯೊಳಗೆ ಹೋಗಿಬಿಡುತ್ತಾರೆ. ಆಗ ಗಜಾಸುರನು ಜೋರಾಗಿ ನಗುತ್ತಾ, ಈ ಈಶ್ವರನೇ ನನ್ನ ಹೊಟ್ಟೆಯಲ್ಲಿರುವಾಗ ಇನ್ನು ಯಾವ ದೇವರು ನನಗೆ ಏನು ಮಾಡಲು ಸಾಧ್ಯವಿಲ್ಲ. ಈ 3 ಲೋಕಗಳಿಗೆ ನಾನೇ ರಾಜ ಎಂದುಕೊಳ್ಳುತ್ತಾನೆ. ಹೀಗೆ ಕೆಲವು ದಿನಗಳು ಕಳೆಯುತ್ತವೆ. ಶಿವನಿಗಾಗಿ ಪಾರ್ವತಿ ದೇವಿಯು ಕಾಯುತ್ತಲೇ ಇರುತ್ತಾಳೆ. ದಿನಗಳು ತಿಂಗಳುಗಳಾಗುತ್ತವೆ. ಅವಳು ಆಹಾರವನ್ನು ಸ್ವೀಕರಿಸದೆ ಶಿವನಿಗಾಗಿ ಕಾಯುತ್ತಲೇ ಇರುತ್ತಾಳೆ. ಆದರೆ ಶಿವನು ಹಿಂತಿರುಗಿ ಬರುವುದಿಲ್ಲ, ಬರಲು ಸಾಧ್ಯವಾಗುವುದಿಲ್ಲ. ಆಗ ಪಾರ್ವತಿ ದೇವಿಯು ವಿಷ್ಣುವನ್ನು ಕರೆದು ನನ್ನ ಪತಿಯ ಸುಳಿವನ್ನು ಪತ್ತೆ ಮಾಡಿ ಎಂದು ಹೇಳಿಕೊಳ್ಳುತ್ತಾಳೆ. ವಿಷ್ಣುವು ತನ್ನ ದಿವ್ಯ ದೃಷ್ಟಿಯನ್ನು ಬಳಸಿ ಪರಮಶಿವನು ಗಜಾಸುರನ ಹೊಟ್ಟೆಯಲ್ಲಿರುವುದನ್ನು ಮತ್ತು ಆ ಗಜಾಸುರನ ಸಂಹಾರಕ್ಕೆ ಗಂಗೀರೆದ್ದೆ ಉತ್ತಮ ಎಂದು ಆಲೋಚಿಸಿ ವಿಷ್ಣು ನಂದಿಯನ್ನು ಕರೆದು, ನೀನು ಒಂದು ಗಂಗೀರೆದ್ದಾಗಿ ಅಂದ್ರೆ ಅಲಂಕರಿಸಿದ ಬಸವನಾಗಿ ಮಾರ್ಪಡು ಎಂದು ಆಜ್ಞಾಪಿಸುತ್ತಾರೆ. ಶ್ರೀ ಚಕ್ರೇಶ್ವರಿ ಜ್ಯೋತಿಷ್ಯ ಪೀಠಂ. ನಿಮ್ಮ ಸಮಸ್ಯೆ ಏನೇ ಇರಲಿ ಚಿಂತಿಸಬೇಡಿ, ಈಗಲೇ ಕರೆ ಮಾಡಿ ಪರಿಹಾರವನ್ನ ಪಡೆದುಕೊಳ್ಳಿ. ಪ್ರೇಮ ವೈಫಲ್ಯ, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಇಷ್ಟಪಟ್ಟವರ ಜೊತೆ ಮದುವೆ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ನಿಮ್ಮ ಜೀವನದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ನಮ್ಮಲ್ಲಿ 2 ದಿನದಲ್ಲಿ ಗುಪ್ತ ರೀತಿಯಲ್ಲಿ ಪರಿಹಾರ ಶತಸಿದ್ಧ. ಪಂಡಿತ್ ಕಾಳಿದಾಸ ಗುರುಜಿ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ 8722221062. ತಕ್ಷಣವೇ ನಂದಿಯು ಒಂದು ಗಂಗಿರೆದ್ದಾಗಿ ಮಾರ್ಪಡುತ್ತಾರೆ. ಆಗ ವಿಷ್ಣುವು ಕೂಡ ಗಂಗಿರೆದ್ದನ್ನು ಆಡಿಸುವನಂತೆ ವೇಷ ಬದಲಾಯಿಸಿಕೊಂಡು ಸನಾಯಿಯನ್ನು ಊದುತ್ತಾ ಗಜಾಸುರನ ರಾಜ್ಯದಲ್ಲಿ ಆಟವಾಡಿಸುತ್ತಿರುತ್ತಾನೆ. ಅದನ್ನು ಕೇಳಿದ ಗಜಾಸುರನು ಆ ಗಂಗಿರೆದ್ದು ಆಡಿಸುವವನನ್ನು ನನ್ನ ಬಳಿಗೆ ಕರೆತನ್ನಿ ಎಂದು ಭಟರಿಗೆ ಆಜ್ಞಾಪಿಸುತ್ತಾನೆ. ಆಗ ವಿಷ್ಣು ಮತ್ತು ನಂದಿ ಗಜಾಸುರನ ಬಳಿಗೆ ಹೋಗುತ್ತಾರೆ. ವಿಷ್ಣುವು ಸನಾಯಿ ಊದುತ್ತಿರುವಾಗ ಗಂಗಿರೆದ್ದು ನಾಟ್ಯವಾಡುತ್ತಿರುತ್ತದೆ. ಅದನ್ನು ನೋಡಿ ಗಜಾಸುರನು ಬಹಳ ಸಂತೋಷ ಪಡುತ್ತಾನೆ. ಭಲೆ ಭಲೆ, ಬಹಳ ಚೆನ್ನಾಗಿ ವಾದಿಸಿದಿರಿ, ನನ್ನನ್ನು ಬಹಳ ಸಂತೋಷ ಪಡಿಸಿದ್ದೀರಿ, ನಿಮಗೆ ಯಾವ ವರ ಬೇಕೋ ಕೇಳಿಕೊಳ್ಳಿ ಎಂದು ದುರಹಂಕಾರದಿಂದ ಹೇಳುತ್ತಾನೆ. ಆಗ ವಿಷ್ಣು ನಗುತ್ತಾ, ಬೇಡ ಸ್ವಾಮಿ, ನಾವು ಕೇಳುವುದನ್ನು ನೀವು ಕೊಡಲಾರಿರಿ ಎನ್ನುತ್ತಾರೆ. ಆಗ ಗಜಾಸುರನಿಗೆ ಕೋಪ ಬಂದು, ಏನು, ನೀನು ಕೇಳಿದ್ದನ್ನು ನಾನು ಕೊಡಲಾರೇನೆ? ನಾನು ಯಾರೆಂದು ತಿಳಿದುಕೊಂಡಿದ್ದೀಯಾ? ಕೇಳು, ನಿನಗೆ ಏನು ಬೇಕೋ ಅದನ್ನು ಕೊಡುತ್ತೇನೆ ಎಂದು ಕೋಪದಿಂದ ಹೇಳುತ್ತಾನೆ. ಆಗ ಶ್ರೀ ಮಹಾವಿಷ್ಣುವು, ಇಗೋ ಈ ಗಂಗಿರೆದ್ದು ನಂದೀಶ್ವರನು, ಇವನ ಪ್ರಭು ಕಾಣಿಸುತ್ತಿಲ್ಲವೆಂದು ಬಹಳ ದುಃಖಿಸುತ್ತಿದ್ದಾನೆ. ನೀವು ಒಮ್ಮೆ ಆ ಶಿವನನ್ನು ನಿಮ್ಮ ಹೊಟ್ಟೆಯಿಂದ ಹೊರಗೆ ತೆಗೆಯುತ್ತೀರಾ ಎಂದು ಕೇಳಿಕೊಳ್ಳುತ್ತಾರೆ. ಆ ಮಾತು ಕೇಳುತ್ತಿದ್ದಂತೆ ಗಜಾಸುರನು ಆಶ್ಚರ್ಯ ಪಡುತ್ತಾನೆ. ಶಿವನು ನನ್ನ ಹೊಟ್ಟೆಯಲ್ಲಿರುವುದು ಇವನಿಗೆ ಹೇಗೆ ತಿಳಿಯಿತು? ಈಗ ನಾನು ಮಾತು ಕೊಟ್ಟಿದ್ದೇನಲ್ಲ, ಈಗ ಶಿವನನ್ನು ಹೊಟ್ಟೆಯಿಂದ ಹೊರಗೆ ತೆಗೆಯಬೇಕೆಂದರೆ ನನ್ನ ಹೊಟ್ಟೆಯನ್ನು ಸೀಳಬೇಕು. ಹಾಗೆ ಮಾಡಿದರೆ ನನ್ನ ಮರಣವು ನಿಶ್ಚಿತ ಎಂದು ಆಲೋಚಿಸಿ ಆಗ ನಮಸ್ಕರಿಸುತ್ತಾ, ಓ ಪರಮೇಶ್ವರ, ನಾನು ಅಹಂಕಾರದಿಂದ ಮಾಡಿದ ತಪ್ಪನ್ನು ಕ್ಷಮಿಸಿ, ನನ್ನ ಮರಣವು ನಿಶ್ಚಿತವೆಂದು ನನಗೆ ಅರ್ಥವಾಯಿತು. ನಾನು ಸಾಯುವ ಮುನ್ನ ನನಗೊಂದು ಕೋರಿಕೆ ಇದೆ, ದಯವಿಟ್ಟು ಆ ಕೋರಿಕೆಯನ್ನ ಈಡೇರಿಸಿ. ನಾನು ಸತ್ತ ನಂತರವೂ 3 ಲೋಕಗಳು ನನ್ನ ಶಿರಸ್ಸನ್ನು ಪೂಜಿಸುವಂತೆ ನೀವು ಮಾಡಬೇಕು ಸ್ವಾಮಿ ಎಂದು ಹೇಳಿಕೊಳ್ಳುತ್ತಾನೆ. ಆಗ ತಕ್ಷಣವೇ ಗಂಗಿರೆದ್ದಿನ ರೂಪದಲ್ಲಿದ್ದ ನಂದಿಯು ಕಾಲು ಕೆದರಿ ಗಟ್ಟಿಯಾಗಿ ಕೂಗುತ್ತಾ ಓಡಿ ಬಂದು ತನ್ನ ಕೊಂಬುಗಳಿಂದ ಆ ಗಜಾಸುರನ ಹೊಟ್ಟೆಯನ್ನ ಸೀಳಿಬಿಡುತ್ತದೆ. ತಕ್ಷಣವೇ ಗಜಾಸುರನ ಹೊಟ್ಟೆಯಿಂದ ಒಂದು ದಿವ್ಯವಾದ ಬೆಳಕು ಹೊರಬರುತ್ತದೆ. ಆ ಬೆಳಕಿನಿಂದ ಪರಮಶಿವನು ಹೊರಬರುತ್ತಾರೆ. ಕೆಳಗೆ ಬಿದ್ದಿದ್ದ ಗಜಾಸುರನ ತಲೆಯ ಮೇಲೆ ಶಿವನು ಕೈ ಇಟ್ಟು, ಗಜಾಸುರ, ನೀನು ನನ್ನ ಪರಮ ಭಕ್ತ,
ನೀನು ಅಂದುಕೊಂಡಂತೆಯೇ ಆಗುತ್ತದೆ ಎಂದು ಮಾತು ಕೊಡುತ್ತಾರೆ. ಕೈಲಾಸದಲ್ಲಿ ತನ್ನ ಪತಿಯು ಮನೆಗೆ ಬರುತ್ತಿದ್ದಾನೆಂದು ತಿಳಿದ ಪಾರ್ವತಿ ದೇವಿಯು ಅಭ್ಯಂಜನ ಸ್ನಾನ ಮಾಡಬೇಕೆಂದು ತನ್ನ ಮೈಗೆಲ್ಲ ಅರಿಶಿಣದ ಹಿಟ್ಟನ್ನು ಹಚ್ಚಿಕೊಳ್ಳುತ್ತಿರುತ್ತಾರೆ. ಸಂತೋಷದಿಂದ ಆಕೆ ತನ್ನ ಮೈ ಮೇಲಿದ್ದ ಹಿಟ್ಟಿನಿಂದ ಒಂದು ಚಿಕ್ಕ ಬಾಲಕನ ವಿಗ್ರಹವನ್ನು ತಯಾರಿಸುತ್ತಾಳೆ. ಆ ವಿಗ್ರಹವು ಅವಳಿಗೆ ಬಹಳ ಇಷ್ಟವಾಗುತ್ತದೆ. ಆ ವಿಗ್ರಹವನ್ನು ತನ್ನ ಮಗನೆಂದು ಭಾವಿಸಿ ಅದಕ್ಕೆ ಪ್ರಾಣವನ್ನು ತುಂಬುತ್ತಾಳೆ. ಆತನೇ ನಮ್ಮ ವಿನಾಯಕ. ವಿನಾಯಕನು ಹುಟ್ಟಿದ ತಕ್ಷಣವೇ ಪಾರ್ವತಿ ದೇವಿಯು ಆತನಿಗೆ ಒಂದು ಕೆಲಸವನ್ನು ವಹಿಸುತ್ತಾಳೆ. ನಾಯಕ, ವಿನಾಯಕ, ನಾನು ಸ್ನಾನ ಮಾಡಬೇಕು ಅಂದುಕೊಂಡಿದ್ದೇನೆ. ನೀನು ಬಾಗಿಲ ಬಳಿ ಕಾವಲು ನಿಂತು ಯಾರನ್ನು ಒಳಗೆ ಬಿಡಬೇಡ ಎಂದು ಹೇಳುತ್ತಾರೆ. ಆಗ ವಿನಾಯಕನು ಸರಿ ಅಮ್ಮ ಎಂದು ಹೇಳಿ ಒಂದು ಕೋಲನ್ನು ಹಿಡಿದು ಬಾಗಿಲ ಬಳಿ ನಿಂತುಕೊಳ್ಳುತ್ತಾರೆ. ಅದೇ ಸಮಯದಲ್ಲಿ ಅಬ್ಬಾ, ಪಾರ್ವತಿ ದೇವಿಯನ್ನ ನೋಡಿ ಎಷ್ಟು ದಿನಗಳಾದವು ಎಂದು ಆನಂದದಿಂದ ಶಿವನು ಅಲ್ಲಿಗೆ ಬರುತ್ತಾರೆ. ಬಾಗಿಲ ಬಳಿ ನಿಂತಿದ್ದ ವಿನಾಯಕನನ್ನು ನೋಡದೆ ಒಳಗೆ ಹೋಗುತ್ತಿರುತ್ತಾರೆ. ಆಗ ವಿನಾಯಕನು ತನ್ನ ಕೋಲನ್ನು ಅಡ್ಡ ಹಿಡಿಯುತ್ತಾನೆ. ಆಗ ಶಿವನು, ನಾಯಕ, ಯಾರು ನೀನು? ಇಲ್ಲಿ ಏಕೆ ನಿಂತಿದ್ದೀಯಾ? ಒಳಗೆ ಹೋಗುತ್ತಿರುವ ನನ್ನನ್ನು ಏಕೆ ತಡೆಯುತ್ತಿದ್ದೀಯಾ? ನಾನು ಯಾರೆಂದು ನಿನಗೆ ತಿಳಿದಿದೆಯೇ ಎಂದು ಕೇಳಿದಾಗ ವಿನಾಯಕನು, ನೀವು ಯಾರೇ ಆಗಿರಲಿ ನನಗೆ ಸಂಬಂಧವಿಲ್ಲ. ನಾನು ಪಾರ್ವತಿಯ ಪುತ್ರ ಗಣೇಶ. ನಮ್ಮ ತಾಯಿ ಯಾರನ್ನು ಒಳಗೆ ಬಿಡಬೇಡ ಎಂದು ಆಜ್ಞಾಪಿಸಿದ್ದಾರೆ. ನಿಮ್ಮನ್ನು ಒಳಗೆ ಕಳುಹಿಸಲು ಸಾಧ್ಯವಿಲ್ಲ. ದಯವಿಟ್ಟು ಕ್ಷಮಿಸಿ ಎಂದು ಹೇಳುತ್ತಾರೆ. ಆಗ ಶಿವನು ನಗುತ್ತಾ, ಓ, ನೀನು ಪಾರ್ವತಿಯ ಮಗನೇ? ಹಾಗಾದರೆ ನೀನು ಸಹ ನನ್ನ ಮಗನೇ. ನಾನು ಪಾರ್ವತಿಯ ಪತಿ. ನಿನಗೆ ನಾನು ತಂದೆಯಾಗುತ್ತೇನೆ ಎಂದು ಹೇಳುತ್ತಾರೆ. ಅದನ್ನು ಕೇಳಿದೊಡನೆ ವಿನಾಯಕನಿಗೆ ಬಹಳ ಸಂತೋಷವಾಗುತ್ತದೆ. ಆಗ ತಂದೆಗೆ ನಮಸ್ಕರಿಸಿ, ನೀವು ಸ್ವಲ್ಪ ಹೊತ್ತು ಕಾಯಿರಿ, ಅಮ್ಮ ಸ್ನಾನ ಮಾಡುತ್ತಿದ್ದಾರೆ ಎಂದು ಗಣೇಶನು ಎಷ್ಟೇ ಸಾರಿ ಹೇಳಿದರೂ ಕೂಡ ಶಿವನು ಕೇಳದೆ, ಇಲ್ಲ ಇಲ್ಲ, ನಾನು ಈಗಲೇ ಪಾರ್ವತಿಯನ್ನು ನೋಡಬೇಕು ಎಂದು ಹಠ ಹಿಡಿಯುತ್ತಾರೆ. ಹೀಗೆ ಸ್ವಲ್ಪ ಹೊತ್ತು ಇಬ್ಬರು ವಾದ ಮಾಡಿಕೊಳ್ಳುತ್ತಾರೆ. ಆ ವಾದವು ದೊಡ್ಡ ಜಗಳವಾಗಿ ಮಾರ್ಪಡುತ್ತದೆ. ಶಿವನಿಗೆ ಕೋಪ ಬರುತ್ತದೆ. ಅಲ್ಲಿ ಅತಿ ವೀರ ಭಯಂಕರವಾದ ತಾಂಡವ ಮಾಡಿ ತನ್ನ ತ್ರಿಶೂಲವನ್ನು ತೆಗೆದು ಒಂದೇ ಬಾರಿಗೆ ವಿನಾಯಕನ ಮೇಲೆ ಪ್ರಯೋಗ ಮಾಡುತ್ತಾರೆ. ಪರಮ ಶಿವನ ತ್ರಿಶೂಲದ ಏಟಿಗೆ ವಿನಾಯಕನು ಅಮ್ಮ ಎಂದು ಗಟ್ಟಿಯಾಗಿ ಕಿರ್ಚುತ್ತಿದ್ದಂತೆಯೇ ಅವನ ತಲೆಯು ಕತ್ತರಿಸಿ ಕೆಳಗೆ ಬೀಳುತ್ತದೆ. ಇದನ್ನು ಕೇಳಿದ ಪಾರ್ವತಿ ದೇವಿಯು ಓಡೋಡಿ ಹೊರಗೆ ಬಂದು ನೋಡಿದಾಗ ವಿನಾಯಕನ ತಲೆಯು ಬೇರ್ಪಟ್ಟಿರುತ್ತದೆ. ಪಾರ್ವತಿ ದೇವಿಯ ಹೃದಯ ಒಡೆದು ಹೋಗುತ್ತದೆ. ಅವಳು ದುಃಖದಿಂದ ಜೋರಾಗಿ ಅಳುತ್ತಾ, ಸ್ವಾಮಿ, ಏಕೆ ಹೀಗೆ ಮಾಡಿದಿರಿ? ಚಿಕ್ಕ ಬಾಲಕನೆಂದು ತಿಳಿದು ಸಹ ಹೇಗೆ ಹೀಗೆ ಮಾಡಿದಿರಿ? ಸ್ವಾಮಿ, ಈಗಲೇ ಈ ಬಾಲಕನನ್ನು ಬದುಕಿಸದಿದ್ದರೆ ಈ ಲೋಕವನ್ನೇ ನಾಶ ಮಾಡುತ್ತೇನೆ ಎಂದು ಆವೇಶದಿಂದ ಗಟ್ಟಿಯಾಗಿ ಕಿರುಚುತ್ತಾ ಅಳುವುದಕ್ಕೆ ಶುರು ಮಾಡುತ್ತಾರೆ. ಆಗ ಶಿವನಿಗೆ ಏನು ಮಾಡಬೇಕೆಂದು ತಿಳಿಯುವುದಿಲ್ಲ. ಪಾರ್ವತಿ ದೇವಿಯ ಅಳುವಿನ ಶಬ್ದಕ್ಕೆ ಪ್ರಳಯವೇ ಆಗುವಂತೆ ಇರುತ್ತದೆ. ತಕ್ಷಣವೇ ತನ್ನ ಗಣಗಳನ್ನು ಕರೆದು, ನೀವು ಉತ್ತರ ದಿಕ್ಕಿನ ಕಡೆಗೆ ಹೋಗಿ ಯಾವ ಜೀವಿಯು ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಿರುವುದೋ ಅದರ ತಲೆಯನ್ನು ಇಲ್ಲಿಗೆ ತೆಗೆದುಕೊಂಡು ಬನ್ನಿ ಎಂದು ಆಜ್ಞಾಪಿಸುತ್ತಾರೆ. ಆಗ ಗಣಗಳು ಉತ್ತರ ದಿಕ್ಕಿಗೆ ಹೋಗಿ ನೋಡಿದಾಗ ಒಂದು ಆನೆಯು ಅಲ್ಲಿ ಮಲಗಿರುತ್ತದೆ. ಗಣಗಳು ಶಿವನ ಆಜ್ಞೆಯಂತೆ ಆ ಆನೆಯ ತಲೆಯನ್ನು ಕತ್ತರಿಸಿ ಶಿವನ ಬಳಿಗೆ ತರುತ್ತಾರೆ. ಆ ಆನೆಯ ತಲೆಯು ಬೇರೆ ಯಾವುದೂ ಅಲ್ಲ, ಅದು ಆ ಗಜಾಸುರನ ತಲೆ. ಆ ತಲೆಯನ್ನು ಶಿವನು ಹಿಡಿದುಕೊಂಡ ಕೂಡಲೇ ಅದರಿಂದ ದಿವ್ಯವಾದ ಬೆಳಕು ಬರುತ್ತದೆ. ಆಗ ಶಿವನು ಆ ತಲೆಯನ್ನು ಕೆಳಗೆ ಬಿದ್ದಿದ್ದ ವಿನಾಯಕನ ದೇಹಕ್ಕೆ ಅಂಟಿಸುತ್ತಾರೆ. ಹಾಗೆ ಅಂಟಿಸಿದ ಕೂಡಲೇ ಒಂದು ದಿವ್ಯವಾದ ಬೆಳಕು ಬಂದು ವಿನಾಯಕನಿಗೆ ಪ್ರಾಣ ಬರುತ್ತದೆ. ವಿನಾಯಕನು ಶಿವನ ಕಾಲಿಗೆ ಬಿದ್ದು, ನಿಮ್ಮ ಮಾತಿಗೆ ಎದುರು ಮಾತನಾಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಿ ತಂದೆ ಎಂದು ಹೇಳಿಕೊಳ್ಳುತ್ತಾನೆ. ಶಿವನು ವಿನಾಯಕನನ್ನು ಆಲಂಗಿಸಿಕೊಂಡು, ನಿನ್ನ ಈ ಜನ್ಮ ದಿನದಂದು ಭೂಲೋಕದಲ್ಲಿರುವ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ನಿನ್ನ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ನಿನಗೆ ಪೂಜೆಗಳನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸುತ್ತಾರೆ. ಹಾಗೆ ಮಾಡಿದವರಿಗೆ ಅವರ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಅವೆಲ್ಲವೂ ದೂರವಾಗುತ್ತವೆ. ಹಾಗೆಯೇ ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ನಿನ್ನ ಹೆಸರು ಮತ್ತು ನಿನ್ನ ಮಂತ್ರವನ್ನು ಜಪಿಸಿದರೆ ಮಾತ್ರ ಆ ಕೆಲಸವು ಪ್ರಾರಂಭವಾಗುತ್ತದೆ ಮತ್ತು ಪೂರ್ಣಗೊಳ್ಳುತ್ತದೆ ಎಂದು ವರವನ್ನು ನೀಡುತ್ತಾರೆ. ಹೀಗೆ ನಮ್ಮ ಚಿಟ್ಟಿ ಬುಜ್ಜಿ ಗಣಪತಿಯು ಜನ್ಮಿಸುತ್ತಾನೆ. ಗಣೇಶನು ಹುಟ್ಟಿದ ದಿನವನ್ನು ನಾವು ಈಗಲೂ ಸಹ ಗಣೇಶ ಚತುರ್ಥಿಯಾಗಿ ಆಚರಿಸುತ್ತೇವೆ. ಶ್ರೀ ಚಕ್ರೇಶ್ವರಿ ಜ್ಯೋತಿಷ್ಯ ಪೀಠಂ. ನಿಮ್ಮ ಸಮಸ್ಯೆ ಏನೇ ಇರಲಿ ಚಿಂತಿಸಬೇಡಿ, ಈಗಲೇ ಕರೆ ಮಾಡಿ ಪರಿಹಾರವನ್ನ ಪಡೆದುಕೊಳ್ಳಿ. ಪ್ರೇಮ ವೈಫಲ್ಯ, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಇಷ್ಟಪಟ್ಟವರ ಜೊತೆ ಮದುವೆ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ನಿಮ್ಮ ಜೀವನದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ನಮ್ಮಲ್ಲಿ 2 ದಿನದಲ್ಲಿ ಗುಪ್ತ ರೀತಿಯಲ್ಲಿ ಪರಿಹಾರ ಶತಸಿದ್ಧ. ಪಂಡಿತ್ ಕಾಳಿದಾಸ ಗುರುಜಿ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ 8722221062. ಫ್ರೆಂಡ್ಸ್, ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.